ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ರೋಹಿತ್ ಚಕ್ರವರ್ತಿಯವರು ಹೇಳ್ದಂಗೆ ಶ್ರೀ ಅರವಿಂದ್ರದ್ದು ಇಟ್ಸ್ ಅನ್ ಇನ್ಫಿನಿಟ್ ಪರ್ಸ್ನಾಲಿಟಿ. ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾಯಶಃ ಒಂದು ಜನ್ಮ ಸಾಕಾಗಲ್ಲ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಶಿಕ್ಷಣ ರಂಗಕ್ಕೆ ಶ್ರೀ ಅರವಿಂದರ ಕೊಡುಗೆ ಏನು ಅಷ್ಟು ಮಾತ್ರ ಮಾಡ್ತಾ ಇದ್ದೀವಿ. ಅದನ್ನು ಕೊನೆಯವರೆಗೂ ಅವರಿರೋ ಕಾಲದಲ್ಲಿ ಕೊನೆಯವರೆಗೂ ಅವರು ಶಿಕ್ಷಣ ರಂಗಕ್ಕೆ ಅತ್ಯಂತ ಮಹತ್ವವನ್ನು ಕೊಡ್ತಾ ಇದ್ದರು. ಲೆಟ್ ಮೀ ಫೋಕಸ್ ಓನ್ಲಿ ಆನ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಎಜುಕೇಷನ್ ಟುಡೇ. ಶ್ರೀ ಅರವಿಂದ ವಾಸ್ ಎನ್ ಎಕ್ಸ್ಟ್ರಾಡಿನರಿ ಸ್ಟೂಡೆಂಟ್. ಅವ್ರನ್ನ ಸುಮಾರು 7ನೇ ವಯಸ್ಸಿಗೆ ಅವರು ಮ್ಯಾಂಚೆಸ್ಟರ್ಗೆ ಇಂಗ್ಲೆಂಡ್ಗೆ ಕಳಿಸ್ಬಿಟ್ರು ಅವ್ರ ತಂದೆ ಅವ್ರನ್ನ. ಯಾವುದಕ್ಕೆ ಕಾರಣ ಏನು ಅಂತಂದರೆ ಶ್ರೀ ಅರವಿಂದರಿಗೆ ಭಾರತೀಯ ಸಂಸ್ಕೃತಿಯ ಲವಲೇಶವೂ ಅವರಿಗೆ ತಾಕಬಾರದು, ಅವ್ರಿಗೆ ಅವರ ಮಾತೃಭಾಷೆ ಕೂಡ ಬರಬಾರದು ಅನ್ನೋ ದೃಷ್ಟಿಯಿಂದ ಡಾಕ್ಟರ್ ಕೃಷ್ಣಧನ್ ಘೋಷ್ ಅಂತ ಅವರು ಪ್ರಖ್ಯಾತ ಡಾಕ್ಟರ್ ಇದ್ದರು. ಅವರು ತಮ್ಮ ಮಕ್ಕಳನ್ನು 3 ಮಕ್ಕಳನ್ನು ಕಳಿಸ್ತಾರೆ. ಶ್ರೀ ಅರವಿಂದರು ಒಬ್ಬರನ್ನೇ ಅಲ್ಲ, 3 ಮಕ್ಕಳನ್ನು ಇಂಗ್ಲೆಂಡಿಗೆ ಕಳಿಸ್ತಾರೆ. ಅವ್ರಿಗೆ ಇಂಗ್ಲೆಂಡಿಗೆ ಹೋದಾಗ 7 ವರ್ಷ ಶ್ರೀ ಅರವಿಂದರಿಗೆ. ಶ್ರೀ ಅರವಿಂದರು ವಾಪಸ್ ಮರಳಿ ಭಾರತಕ್ಕೆ ಬಂದಾಗ 1872 ಶ್ರೀ ಅರವಿಂದರ ಜನನ. 1879ಕ್ಕೆ ಶ್ರೀ ಅರವಿಂದರನ್ನು ಇಂಗ್ಲೆಂಡಿಗೆ ಕಳಿಸ್ತಾರೆ. 1893ರಲ್ಲಿ ಶ್ರೀ ಅರವಿಂದರು ಭಾರತಕ್ಕೆ ಮರಳಿ ಬರ್ತಾರೆ. ಅಂದರೆ ಅವರ ಯೂತ್ಫುಲ್ 14 years ಆಫ್ ಪ್ರೀಷಿಯಸ್ ಡೆವಲಪ್ಮೆಂಟ್ ಆಫ್ ಶ್ರೀ ಅರಬಿಂದೋ, youthful movement development was in United Kingdom. ಶ್ರೀ ಅರವಿಂದರು ಚಿಕ್ಕವರಿದ್ದಾಗ ಪ್ರಾಯಶಃ ಅವರು he was a prodigy student. By the age of 11, between 9 and 11, he had mastered Greek, Latin, Spanish, German, French, and many other Occidental languages, including English. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಇದುವರೆಗೂ ಆರ್ಕೈವ್ ಸೆಕ್ಷನ್ನಲ್ಲಿ ಶ್ರೀ ಅರವಿಂದರು ಎಸ್ಸೆಗಳನ್ನ ಬರೆದಿರೋದನ್ನು ಪ್ರಿಸರ್ವ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಅವರ ಅವರ ಪ್ರಬಂಧವನ್ನು ಓದಿರ್ತಕ್ಕಂಥ ಒಬ್ಬ ಇಂಗ್ಲೀಷ್ ಪ್ರೊಫೆಸರು ಅದ್ರ ಮೇಲೆ ರಿಮಾರ್ಕ್ಸ್ ಬರೀತಾನೆ, ದ ಫಸ್ಟ್ ಇಂಡಿಯನ್ ಟು ಟೀಚ್ ಇಂಗ್ಲೀಷ್ ಟು ಇಂಗ್ಲಿಷ್ ಮನ್ ಅಂತ. ವಾಟ್ ಎನ್ ಆನರ್. ಅವರು ಸುಮಾರು 11 ವರ್ಷ ಇರಬೇಕಾದ್ರೇ ಅನೇಕ ಲ್ಯಾಟಿನ್ ಗ್ರೀಕ್ಗಳಲ್ಲಿ ದಾಂತೆ, ಗಯಟೆ, ಶೇಕ್ಸ್ಪಿಯರ್ ಬಗ್ಗೆ ಚರ್ಚೆ ಬರೀತಾ ಇದ್ದರು. ಅವ್ರ ಬಗ್ಗೆ ಕ್ರಿಟಿಕ್ಕಾಗಿ ಅನೇಕ ಎಸ್ಸೆಗಳನ್ನ ಪ್ರಬಂಧಗಳನ್ನ ಬರೀತಾ ಇದ್ದರು. ಸೊ ಇಂಥ ಒಂದು ವಯಸ್ಸಿನ ಅವರ ಆ ವಿದ್ಯಾರ್ಥಿ ಅಂದರೆ ಭಾರತೀಯ ಸಂಸ್ಕೃತಿ ಇಲ್ಲದೇ ಅವ್ರಿಗೆ ಆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಎಷ್ಟು ಕಳವಳಿ ಇತ್ತು ಅಂತ ಅಂದರೆ, ಅವರು ಅಲ್ಲಿ ಓದ್ತಾ ಇರಬೇಕಾದ್ರೇ ಇಂಡಿಯನ್ ಮಜ್ಲಿಸ್ ಅಂತ ಒಂದು ಕ್ರಾಂತಿಕಾರಿ ಸಂಘಟನೆ ಇತ್ತು, ಅದಕ್ಕೆ ಸೆಕ್ರೆಟರಿಯಾಗೂ ಕೂಡ ಸೇರಿಕೊಂಡ್ರು. ಅಲ್ಲಿಂದನೇ ಶುರು ಮಾಡ್ತಾಯಿದ್ರು ಅವರು. ಬಟ್ ವೆನ್ ಹಿ ಕೇಮ್ ಟು ಇಂಡಿಯಾ, ಭಾರತಕ್ಕೆ 1893ರಲ್ಲಿ ಬಂದ ತಕ್ಷಣ ಅವರಿಗೆ ಭಾರತೀಯ ಭಾಷೆ ಬರ್ತಾ ಇರಲಿಲ್ಲ, ಅವರ ಮಾತೃಭಾಷೆ ಬರ್ತಾ ಇರಲಿಲ್ಲ. ಸಯ್ಯಾಜಿರಾವ್ ಗಾಯಕ್ವಾಡ್ರ ಹತ್ರ ಯಾವಾಗ ಹೋಗ್ತಾರೋ ಆ ಸುಮಾರು 10-12 ವರ್ಷಗಳಲ್ಲಿ ಶ್ರೀ ಅರವಿಂದರು ಸಂಸ್ಕೃತ, ಬಂಗಾಲಿ, ಹಿಂದಿ, ಗುಜರಾತಿ ಇನ್ನು ಅನೇಕ ಭಾರತೀಯ ಭಾಷೆಗಳನ್ನ ಕಲಿತಾರೆ. ಯಾವ ರೀತಿಯಲ್ಲಿ ಅವ್ರು ಕಲಿತಾ ಇತ್ತು ಅಂತಂದರೆ, ಸಂಸ್ಕೃತ ಕಲಿತರು ಅಂತಂದರೆ ಒರಿಜಿನಲ್ ಸ್ಕ್ರಿಪ್ಟ್ಸ್ ಆಫ್ ಶಂಕರ, ಮಧ್ವ, ರಾಮಾನುಜ ಅನೇಕ ಒರಿಜಿನಲ್ ಸ್ಕ್ರಿಪ್ಟ್ಗಳನ್ನ ಸಂಸ್ಕೃತದಲ್ಲಿ ಓದಿ ಅದಕ್ಕೆ ಸಂಸ್ಕೃತದಲ್ಲಿ ಟಿಪ್ಪಣಿ ಬರೋಷ್ಟು ಅವ್ರದ್ದು ಎಕ್ಸ್ಪರ್ಟೈಸನ್ನು ಆ ಭಾಷೆಯಲ್ಲಿ ಬರುತ್ತೆ. ಸೊ ಇವರು ಶ್ರೀ ಅರವಿಂದರು 1920ರಲ್ಲಿ ಆರ್ಯ ಅಂತ ಒಂದು ಪತ್ರಿಕೆ ಶುರು ಮಾಡ್ತಾರೆ. ಅದರಲ್ಲಿ ಸರಣಿ ಲೇಖನಗಳನ್ನು ಹೇಳಿಕೊಂಡು ಮೊಟ್ಟ ಮೊದಲನೆಯದಾಗಿ ದ ಫಿಲಾಸಫಿ ಆಫ್ ಇಂಡಿಯನ್ ಆರ್ ದ ನ್ಯಾಷನಲ್ ಎಜುಕೇಷನ್ ಅಂತ ಒಂದು ಲೇಖನಗಳನ್ನ ಶುರು ಮಾಡ್ತಾರೆ. ಇಂಡಿಯನ್ ಎಜುಕೇಷನ್ ಯಾವ ರೀತಿ ಇರಬೇಕು. ರೋಹಿತ್ ಚಕ್ರವರ್ತಿಯವ್ರದ್ದು ಹೇಳ್ದಂಗೆ ಮೆಕಾಲೆ ಮಾಡಿರೋಷ್ಟು ಅನ್ಯಾಯ ಯಾವ ದೇಶದ ಮೇಲೂ ಪ್ರಾಯಶಃ ಆಗಿರಲಿಕ್ಕಿಲ್ಲ. ಆಮೇಲೆ ಅದನ್ನು ನಾವು ಇನ್ನೂವರೆಗೂ ಅದೇ ಅತ್ಯಂತ ಮಹತ್ವದ ವಿಷಯ, ದಟ್ ಈಸ್ ದ ಓನ್ಲಿ ಮೋಸ್ಟ್ ಸಿಸ್ಟಮ್ಯಾಟಿಕ್ ಪೆಡಗಾಗಿ ಟು ಟೀಚ್ ಅವರ್ ಚಿಲ್ಡ್ರನ್ ಅನ್ನೋ ಒಂದು ಈ ಮಿಸ್ಕಾನ್ಸೆಪ್ಟನ್ನು ನಾವು ಇದುವರೆಗೂ ಏನು ತೊಗೊಂಡು ಬಂದಿದ್ದೀವಿ, ಏನು ಕಲಿಸಿದ್ದೀವಿ.
ಶುದ್ಧ ತಪ್ಪು ಅನ್ನೋದನ್ನು ಶ್ರೀ ಅರವಿಂದರು ಹೇಳ್ತಾರೆ. ಶ್ರೀ ಅರವಿಂದರ ಪ್ರಕಾರ ಎವ್ರಿ ಚೈಲ್ಡ್ ಈಸ್ ಎ ಸೋಲ್ ಇನ್ ಎವಲ್ಯೂಷನ್, ಎವ್ರಿ ಚೈಲ್ಡ್ ಈಸ್ ಯುನೀಕ್. ಸೊ ಆ ಮಗುವಿಗೆ ಯಾವ ರೀತಿ ಶಿಕ್ಷಣ ಮಾಡಬೇಕು, ಮಗುವಿಗೆ ಮದರ್ ಟಂಗಲ್ಲಿ ಅದರ ಮಾತೃಭಾಷೆಯಲ್ಲಿ ಪಾಠವನ್ನು ಹೇಳಿಕೊಡಬೇಕು ಅನ್ನೋದನ್ನು ಯಾವಾಗ ಹೇಳ್ತಾರೋ ಆ ಮಾತೃಭಾಷೆಯ ಬದಲು ಲೋಕಲ್ ಸ್ಟೇಟ್ ಲ್ಯಾಂಗ್ವೇಜಲ್ಲಿ ಹೇಳಿಕೊಡಬೇಕು ಅಂತ ಅದನ್ನು ತಿರುಚಿ ಅದು ಅನೇಕ ರೀತಿಯಲ್ಲಿ ಮಾಡಿಕೊಡ್ತಾರೆ. ಮಾತೃಭಾಷೆಯಲ್ಲಿ ಯಾಕೆ ಹೇಳಿಕೊಡ್ಬೇಕು ಮಗುಗೆ? ಆ ತಾಯಿಯ ಜೊತೆ ಮಗುವಿನ ಸಂಬಂಧ ಹುಟ್ಟೋಕ್ಕಿಂತ ಮುಂಚೆನೇ ಶುರು ಆಗಿರುತ್ತಲ್ವೇ. ತಾಯಿ ಯಾವ ಭಾಷೆಯಲ್ಲಿ ಆ ಮಗುವಿನ ಜೊತೆ ಕನ್ವರ್ಸೇಷನ್ ಮಾಡ್ತಾ ಇರ್ತಾಳೋ, ಯಾವ ಮಾತುಕತೆ ನಡೀತಾ ಇರುತ್ತೋ ಆ ಭಾಷೆ ಆ ಮಗುವಿಗೆ ಅರ್ಥ ಆಗುತ್ತೆ. ಅದು ಬೇರೆ ಯಾವ ಭಾಷೆ ಇರೋದಿಲ್ಲ, ಅದು ಮಾತೃಭಾಷೆ ಮಾತ್ರ ಆಗಿರುತ್ತೆ. ಅದು ಆ ಮಾತೆಯ ಹಾಗೂ ಮಗುವಿನ ಮಧ್ಯದಲ್ಲಿರತಕ್ಕಂಥ ಸಂಬಂಧ. ಸೊ ಅದನ್ನು ಹೇಳಿಕೊಟ್ಟು ಅದಕ್ಕೆ ಮಾತೃಭಾಷೆಯಲ್ಲಿ ಮಗುವಿನ ಬೆಳೆಗೆ 6 ವರ್ಷ 7 ವರ್ಷ ಇರೋವರೆಗೂ ಎಲ್ಲ 85 to 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಗೆಟ್ಸ್ ಕಂಪ್ಲೀಟೆಡ್ by the time a child reaches 7 years. ಆಮೇಲೆ ಬ್ರೈನ್ ಡೆವಲಪ್ಮೆಂಟ್ ಇರಲ್ಲ. ಇಟ್ ಈಸ್ ಓನ್ಲಿ ಫೈಲಿಂಗ್ ಆಫ್ ದ ಇನ್ಫರ್ಮೇಷನ್. ಸೊ ಮೊದಲು 7 ವರ್ಷದವರೆಗೂ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವೋ, ಅದಕ್ಕೆ ಏನು ಎಜುಕೇಷನ್ ಕೊಡ್ತೀವೋ ಅದು ಪ್ರಾಮುಖ್ಯತೆ. ಈ ಹೊಸದಾಗಿ ಬಂದಿರತಕ್ಕಂಥ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಪುಣ್ಯಕ್ಕೆ ಆ 3ರಿಂದ 7 ವರ್ಷ ಏನಿದೆಯೋ ಅದನ್ನು ಕೂಡ ಸೇರಿಸಿದ್ದಾರೆ. ದ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ECCEಯಲ್ಲಿ ಆ ಭಾಗದಲ್ಲಿ ಏನು NEPಯಲ್ಲಿ ಫಸ್ಟ್ ಸ್ಟೇಜ್ ಅಂತ ಏನು ಬರ್ತಾ ಇದೆಯೋ ಆ ಶಿಕ್ಷಣದ ವಯೋಮಿತಿಯನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ಒಂದು ಸಂತೋಷದ ಸಂಗತಿ. ಇನ್ನು ಇದರಲ್ಲಿ ಯಾಕೆ ಮಾತೃಭಾಷೆಯಲ್ಲಿ ಹೇಳ್ಕೊಡ್ಬೇಕು? ಇನ್ನು ಮುಖ್ಯವಾಗಿ ಶ್ರೀ ಅರವಿಂದರು ಏನು ಹೇಳ್ತಾರೆ ಅಂತಂದರೆ, ಮಾಡರ್ನ್ ಎಜುಕೇಷನ್ ಶುಡ್ ನಾಟ್ ಬಿ ನೆಗೇಟೆಡ್. ಹಿ ನೆವರ್ ಮೀನ್ಸ್ ದಟ್. He never says that science should not be taught. No, he never says that. ಅವರು ಹೇಳ್ದಂಗೆ ಇಂಗ್ಲೀಷ್ ಭಾಷೆಯಲ್ಲಿ ತಪ್ಪಿಲ್ಲ, ಬಟ್ ನಾವು ಇಂಗ್ಲೀಷ್ ರೀತಿಯಲ್ಲಿ ಯಾವದನ್ನು ಅದನ್ನು ಯೋಚನೆ ಮಾಡ್ತೀವೋ ಅಲ್ಲಿ ತಪ್ಪು. ಅದು ಸಂಪೂರ್ಣವಾಗಿ ನಿಜ. ಸೊ ದ ಪಾಸ್ಟ್ ಈಸ್ ಅವರ್ ಫೌಂಡೇಶನ್, ಪ್ರೆಸೆಂಟ್ ಈಸ್ ಅವರ್ ಮೆಟೀರಿಯಲ್, ಫ್ಯೂಚರ್ ಈಸ್ ದ ಏಮ್ ಆ್ಯಂಡ್ ಗೋಲ್. ಸೊ ಈ 3 ಆಯಾಮಗಳನ್ನು ಮಗುವಿಗೆ ಶಿಕ್ಷಣದಲ್ಲಿ ಹೇಳಿಕೊಡಬೇಕು. ನನಗೆ ಜ್ಞಾಪಕ ಇರ್ತದೆ, ಯಾರೋ ಒಬ್ಬರು ಕೇಳಿದ್ರಂತೆ, ಹೌ ಮೆನಿ ಆಫ್ ಯು ಕ್ಯಾನ್ ಟ್ರೂಲಿ ಡಿಫೈನ್ ವಾಟ್ ಎಜುಕೇಷನ್ ಈಸ್ ಇನ್ 1 sentence? ಹೌ ಮೆನಿ ಆಫ್ ಅಸ್ ಕ್ಯಾನ್ ವಿ ರಿಯಲಿ ಡಿಫೈನ್ ವಾಟ್ ಎಜುಕೇಷನ್ ಈಸ್? ಎಲ್ಲ ಹೇಳ್ತೀವಿ. ಎಜುಕೇಷನ್ ಈಸ್ ದ್ಯಾಟ್ ಪ್ರಾಸೆಸ್ which actually begins after completing your formal education. That is the true meaning of education. ನಾವು ಯಾವಾಗ ಎಷ್ಟು ಕಲಿತಿರ್ತೀವಿ, ಸ್ಟಡಿಯಿಂಗ್ ಸೈನ್ಸ್ ಈಸ್ ನಾಟ್ ಇಂಪಾರ್ಟೆಂಟ್, ಇಟ್ ಈಸ್ ರಿಕ್ವೈರ್ಮೆಂಟ್. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಹೌ ಡು ಐ ಅಪ್ಲೈ ದಟ್ ಸೈನ್ಸ್ ಟು ಮೈ ರೆಗ್ಯುಲರ್ ಫೀಲ್ಡ್, ಅಲ್ವೇ? ಸೈನ್ಸ್ ಓದಿ ಇದನ್ನು ಮಾಡಿ. ಇನ್ನೊಂದು ಶ್ರೀ ಅರವಿಂದರದ್ದು ಇನ್ನೊಂದು ಹೇಳಿರೋದು, ನಾನು ಶ್ರೀ ಅರವಿಂದರ ಮೂರು ಸಮಗ್ರ ಶಿಕ್ಷಣದ ತತ್ವಗಳನ್ನ ರೋಹಿತ್ ಅವರು ಹೇಳಿದ್ದಾರೆ ಅಂತ ನಾನು ಅದನ್ನು ಟಚ್ ಮಾಡಲಿಕ್ಕೆ ಹೋಗಲ್ಲ. ಬಟ್ ಇನ್ನೊಂದು ಮುಖ್ಯವಾಗಿ ಏನು ನೋಡ್ಕೋಬೇಕು ಅಂತಂದರೆ, ದ ಹೋಲ್ ವರ್ಲ್ಡ್ ಈಸ್ ಚೇಂಜಿಂಗ್, ಇಸ್ಂಟ್ ಇಟ್? ವಿ ಕೆನಾಟ್ ನೆಗೇಟ್ ಇಟ್. ನ್ಯಾಷನಲಿಸಮ್, internationalism, globalization, all these things are become part and parcel of it. ಕೋವಿಡ್ ಬಂತು, ನಮಗೆ ಫಿಸಿಕಲ್ ಕ್ಲಾಸಸ್ಗಳು ಹೊರಟೋಯ್ತು, ಇದೆಲ್ಲ ಹೋಯಿತು. ಆನ್ ಒನ್ ಸೈಡ್ ವಿ ಹ್ಯಾವ್, ಸೊ ಶ್ರೀ ಅರವಿಂದೋ ಈಸ್ ಆಬ್ಸಲ್ಯೂಟ್ಲಿ ಕ್ಲಿಯರ್. ಶ್ರೀ ಅರವಿಂದರು ಸುಮಾರು 100 ವರ್ಷಗಳ ಹಿಂದೆ ಹೇಳಿರೋದು ಏನಿದೆಯೋ ಅದು ಇನ್ನೂವರೆಗೂ ಅಪ್ಲೈ ಆಗುತ್ತೆ. ವಿಚ್ ಥಿಂಕರ್ has talked about internationalism 100 years back, you tell me? What Sri Aurobindo talks about globalization, what Sri Aurobindo talks about internationalism is even applicable today. But now tappu ಮಾಡ್ತಾ ಇರೋದು, ಇಂಟರ್ನ್ಯಾಷನಲಿಸಮ್ ಹೆಸರಲ್ಲಿ, ಗ್ಲೋಬಲೈಸೇಷನ್ ಹೆಸರಲ್ಲಿ ನ್ಯಾಷನಲಿಸಮನ್ನು ಡೈಲ್ಯೂಟ್ ಮಾಡ್ತಾ ಇದ್ದೀವಿ. ಇಂಟರ್ನ್ಯಾಷನಲಿಸಮ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಓನ್ಲಿ if my sense of nationalism is strong. It should be built on the foundations of nationalism. And Indian nationalism is founded on Sanatana Dharma, anta Sri Aurobindo ಹೇಳ್ತಾರೆ. It is the Indian culture. If India has to rise, the Sanatana Dharma has to rise. Sanatana Dharma should not be mistaken in a petty religious meaning. It is these mistakes, concepts, misconcepts we talk about.
Sri Aravindra Samagra Shikshana, the integral education, encompasses all these 5 physical, as he rightly said, physical, vital is nothing but the emotional part of it, mental education, psychic education, and the spiritual education. ಇದನ್ನು ನಾವು ಸ್ವಲ್ಪ ನೋಡಿದಾಗ ಉಪನಿಷತ್ತುಗಳಲ್ಲಿ ನಮಗೆ ಕಂಡು ಬರಲ್ವೇ? ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ಯೋಂತರ ಆತ್ಮ ಪ್ರಾಣಮಯ ಅಂತ ಉಪನಿಷತ್ತುಗಳಲ್ಲಿ ಬರುತ್ತೆ. ಈ ಫಿಸಿಕಲ್, ವೈಟಲ್, ಮೆಂಟಲ್, ಸೈಕಿಕ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಷನ್ ಇದನ್ನು ಕಳಿಸ್ಬೇಕು ಅಂತಂದರೆ ನಮ್ಮ ಪಂಚಕೋಶಗಳಿಗೆ ಇದು ಸಂಬಂಧ ಇಲ್ವಾ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶಗಳಿಗೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಎಜುಕೇಷನ್ ಅಂತ ಅಲ್ವಾ ಅರ್ಥ? ವಾಟ್ ಈಸ್ ಎಕ್ಸಾಕ್ಟ್ಲಿ ದ ಏಮ್ ಆಫ್ ಎಜುಕೇಷನ್? ಈಸ್ ಎಜುಕೇಷನ್ means only the cramming up of information into the heads of children who are sitting in front of us? Another big mistake what Sri Aurobindo points is teaching children in these periods of 40 minutes. He is not for it. ಆ ಮಗುವಿಗೆ what he says is the analysis. Sri Aurobindo has never made even one sentence just for the sake of it. There is the deepest meaning, there is the deepest thinking, and hundreds and thousands of pages of writing he has done it. ಯಾತಕ್ಕೆ ಸ್ನಿಪೆಟ್ಸ್ ಬೇಕಾಗಲ್ಲ ಅಂತಂದರೆ, ಆ ಮಗುವಿಗೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಎವ್ರಿ ಚೈಲ್ಡ್, ಆ್ಯಸ್ ಇ ರೈಟ್ಲಿ ಸೇಡ್, ಮಾವಿನ ಮರದ ಬೀಜವನ್ನು ಯಾವ ರೀತಿ ಬೇವಿನ ಮರವಾಗಿ ಬೆಳೆಸಲು ಸಾಧ್ಯವಿಲ್ಲವೋ ಅದೇ ಥರ ನಾವು ಎಷ್ಟೇ ಗೊಬ್ಬರ ಹಾಕ್ಬೋದು, ಎಷ್ಟೇ ನೀರು ಹಾಕ್ಬೋದು, ಎಷ್ಟೇ ರೀತಿ ನರ್ಚರ್ ಮಾಡ್ಬೋದು, ಬಟ್ ಬೇವಿನ ಮರದ ಬೀಜ ಮಾವಿನ ಮರ ಆಗಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಮಾವಿನ ಮರದ ಬೀಜ ಬೇವಿನ ಮರ ಆಗಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ದೆರ್ ಈಸ್ ಆನ್ ಇನ್ಹೆರೆಂಟ್ ಎನ್ಕ್ರಿಪ್ಟೆಡ್ ನಾಲೆಡ್ಜ್ ಇನ್ ದ ಸೀಡ್ ಇಟ್ ಸೆಲ್ಫ್. ಸೊ ನಾವು ಯಾವ ರೀತಿ ಒಂದು ಬೀಜದಿಂದ ಮರವಾಗುತ್ತೋ ಅದೇ ರೀತಿ ಶಿಕ್ಷಣ ಒಂದು ಮಗುವಿಂದ ಮಾನವನಾಗಕ್ಕೆ ಹೆಲ್ಪ್ ಆಗಬೇಕು. So the whole process of education itself should be so natural, and that is why the 3 principles of education come into picture. From near to far is nothing but from known to unknown. ಆ ಮಗುವಿಗೆ ಮೊದಲೇ ಅಬ್ಸ್ಟ್ರಾಕ್ಟ್ ಹೇಳಿಬಿಟ್ಟು ಆಕಾಶದಿಂದ ಆಚೆ ಇನ್ನೊಂದು ಗ್ಯಾಲಾಕ್ಸಿ ಇದೆ, ಇನ್ನೊಂದು ಮಿಲ್ಕಿ ವೇ ಇದೆ ಅಂತಂದರೆ ಅದಕ್ಕೆ ಏನು ಅರ್ಥ ಆಗಬೇಕು? ಅದಕ್ಕೆ ಶುರು ಮಾಡಿ ಇದು ಟೇಬಲ್ಲು, ಇದು ಕುರ್ಚಿ, ಇದರಿಂದ ಇದು ರಿಲೇಷನ್ನು, ಇದು ಮಾನವ. ಸೊ ಹತ್ತಿರದಿಂದ ಅದಕ್ಕೆ ಹೋಯಿತು ಅಂತಂದರೆ ದೆನ್ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ಫ್ರಮ್ ನಿಯರ್ ಟು ಫಾರ್ ಅನ್ನೋ ಪ್ರಿನ್ಸಿಪಲ್. ಸೊ ಇದು ನಾನು ಆಗಲೇ ಹೇಳ್ತಾ ಇದ್ದೆ, ಯಾತಕ್ಕೆ 40 ನಿಮಿಷಗಳ ಅವರು ಹೇಳೋದು, ಶ್ರೀ ಅರವಿಂದ್ರ ಹೇಳೋದು, ಮೊದಲಿನ ಕೆಲವು ವರ್ಷಗಳ 2 ಸಬ್ಜೆಕ್ಟು ಅಥವಾ 3 ಸಬ್ಜೆಕ್ಟ್ಗಳನ್ನ ಮಾತ್ರ ಅನೇಕ ರೀತಿಯಿಂದ ನಾವು ಕಲಿಸ್ಬೇಕು, ಅದನ್ನು ಡೀಪಾಗಿ ಕಲಿಸ್ಬೇಕು. ಆಮೇಲೆ ಆ ಬೇಸಿಸ್ ಮೇಲೆ ಎಲ್ಲ ರೀತಿಯೂ ಅರ್ಥ ಮಾಡ್ಕೋತೀವಿ ನಾವು. ಎಲ್ಲ ಪ್ರತಿಯೊಂದನ್ನು ನಮ್ಮ ಥಿಯರಿ ಪಾರ್ಟ್ ಆಫ್ ಇಟ್ ಈಸ್ ಎಕ್ಸಲೆಂಟ್ ಇನ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ವಿ ಟಾಕ್ ಅಬೌಟ್ 8 systems of 8 types of intelligence. ಆ 8 type ಆಫ್ ಇಂಟೆಲಿಜೆನ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಶಿಕ್ಷಕರಿಗೆ ಟ್ರೈನಿಂಗ್ ಮಾಡಬೇಕು, ಅದು ಮಿಸ್ಸಿಂಗು. ಪ್ರತಿಯೊಂದು ಎಜುಕೇಷನ್ ಸಿಸ್ಟಮಲ್ಲಿ ಟೀಚರ್ಸ್ ಆರ್ ದ ಪ್ರೈಮರಿ ಸ್ಟೇಕ್ ಹೋಲ್ಡರ್ಸ್, ದೆನ್ ದ ಪೇರೆಂಟ್ಸ್ ಆರ್ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್, ದೆನ್ ದ ಸ್ಟೂಡೆಂಟ್ಸ್ ಆರ್ ದ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್. ಶಿಕ್ಷಕರಿಗೆ ನಾವು ಮರೆತು ಬಿಡ್ತೀವಿ. ಅವ್ರಿಗೆ ಯಾವ ರೀತಿ ಮಗುವಿನ ಶಿಕ್ಷಣದಲ್ಲಿ ನಾವು ಬದಲಾವಣೆ ತರೋಕ್ಕಿಂತ ಮುಂಚೆ ಶಿಕ್ಷಕರ ಸಿಲೆಬಸ್ಸಲ್ಲಿ ಬದಲಾವಣೆ ತರಬೇಕು. ಅವ್ರು BEd MEd ಅಲ್ಲಿ ಏನು ಓದ್ತಾರೆ ಅದನ್ನು ಬದಲಾವಣೆ ಮಾಡಬೇಕು. ದೇ ಶುಡ್ ಬಿ ಟಾಟ್ ಅಬೌಟ್ ದ ಇಂಡಿಯನ್ ಕಲ್ಚರ್, ದೇ ಶುಡ್ ಬಿ ಟಾಟ್. ಆ್ಯಂಡ್ ಬರೀ ಕಲಿಸೋದ್ರಲ್ಲಿಲ್ಲ, ಹೌ ಡು ವಿ ಇಂಪ್ಲಿಮೆಂಟ್ ಇಟ್? ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಫಿಸಿಕ್ಸ್ ಲೈಟ್ ಚಾಪ್ಟರ್ ಕಳಬೇಕಾದ್ರೆ ಹೌ ಡು ವಿ ಇನ್ಫ್ಯೂಸ್ ವ್ಯಾಲ್ಯೂಸ್ ಇನ್ ಟು ದ್ಯಾಟ್? ಹೌ ಡಸ್ ಎ ಟೀಚರ್ ಟೀಚಸ್ ದ ವ್ಯಾಲ್ಯೂಸ್ ಟು ದ ಚೈಲ್ಡ್? ಶಿಕ್ಷಣದ ಗುರಿ ಏನು? ಶಿಕ್ಷಣದ ಗುರಿ ಬರೀ ಇನ್ಫಾರ್ಮೇಷನ್ ತುಂಬೋದಲ್ಲ, ಆ ಶಿಕ್ಷಣವನ್ನು ನಿಜವಾದ ಅರ್ಥದಲ್ಲಿ ಬಳಕೆ ಮಾಡುವಂಥ ಸಾಮರ್ಥ್ಯ, ಆ ಫ್ಯಾಕಲ್ಟೀಸ್ ಅಂತ ಏನಿರುತ್ತೆ, ಫ್ಯಾಕಲ್ಟಿ ಆಫ್ ಹಿಯರಿಂಗ್, ಫ್ಯಾಕಲ್ಟಿ ಆಫ್ ಅಬ್ಸರ್ವೇಷನ್, ಫ್ಯಾಕಲ್ಟಿ ಆಫ್ ಎಕ್ಸ್ಪ್ರೆಷನ್, ಫ್ಯಾಕಲ್ಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಫ್ಯಾಕಲ್ಟಿ ಆಫ್ ಅನಾಲಿಸಿಸ್, ಫ್ಯಾಕಲ್ಟಿ ಆಫ್ ರೀಸನಿಂಗ್, ಫ್ಯಾಕಲ್ಟಿ ಆಫ್ ಲಾಜಿಕ್. ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಟು ಬಿ ಡೆವಲಪ್ಡ್ ಅಲ್ವೇ? ನಮ್ಮ ಶಾಲೆಯಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್, ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿ ಒಂದು ಪೀರಿಯಡ್ನಲ್ಲೂ 1 ನಿಮಿಷದ ಸೈಲೆನ್ಸನ್ನು ನಾನು ಆಚರಿಸ್ತೀನಿ. ದ ಚಿಲ್ಡ್ರನ್ ಹ್ಯಾವ್ ಟು ಕ್ಲೋಸ್ ದೇರ್ ಐಸ್ ಆ್ಯಂಡ್ ದೆನ್ ಸಿಟ್. ಎಲ್ಲರೂ ಹೇಳಿದರು, ಎಂಥ ಮೂರ್ಖ ಇದೆಯಾ ನೀನು, ಆ ಮಕ್ಕಳಿಗೆ ಏನು ಮೆಡಿಟೇಷನ್ ಮಾಡೋಕ್ಕೆ ಸಾಧ್ಯ? ನಿಜ,
I will be a greatest fool if I ask my children to close their eyes and then think about God in my classroom. No. What I did was, my teacher does ask the children to close their eyes and then she taps on the table. ಹೀಗೆ ಅನೇಕ ರೀತಿ ಟ್ಯಾಪಿಂಗ್ಗಳನ್ನ ಮಾಡ್ಕೊಂಡು ಹೋದಾಗ ಆ ಮಕ್ಕಳು ಒಂದು ನಿಮಿಷದಲ್ಲಿ ಎಷ್ಟು ಟೀಚರ್ಗಳು ಟ್ಯಾಪ್ ಮಾಡ್ತಾರೆ ಅದನ್ನು 50 ಸಾರಿ ಇರ್ಬೋದು, ತಪ್ಪಾಗ್ಬೋದು. ಬಟ್ ಆ್ಯಸ್ ಇಟ್ ಪ್ರಾಕ್ಟೀಸಸ್, ವಾಟ್ ಆರ್ ವಿ ಡೆವಲಪಿಂಗ್? ಆರ್ ವಿ ನಾಟ್ ಡೆವಲಪಿಂಗ್ ದ ಫ್ಯಾಕಲ್ಟಿ ಆಫ್ ಕಾನ್ಸಂಟ್ರೇಷನ್? ಆರ್ ವಿ ನಾಟ್ ಡೆವಲಪಿಂಗ್ ದ ಫ್ಯಾಕಲ್ಟಿ ಆಫ್ ಹಿಯರಿಂಗ್ ವಿತೌಟ್ ಇವನ್ ಕ್ಲೋಸಿಂಗ್ ದರ್ ಐಸ್? ನಮ್ಮ ಹಣೆ ಬರ ಯಾವ ರೀತಿ ಆಗಿದೆ ಅಂತಂದರೆ, ಇದನ್ನು ನೀವು ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ. ಟಿ ವಿ ಮುಂದೆ ಕೂತ್ಕೊಳ್ಳಿ, ಕುರ್ಚಿ ಉಲ್ಟಾ ಮಾಡಿ, ಟಿ ವಿ ನಿಮ್ಮ ಹಿಂದೆ ಇರಲಿ, ನ್ಯೂಸ್ ನೋಡ್ತಾ ಇರ್ರಿ, ಎಷ್ಟು ಅರ್ಥ ಆಗುತ್ತೆ ನೋಡ್ಕೊಳ್ಳಿ. ನಿಮ್ಗೆ ಅರ್ಥ 20-25% ಹೆಚ್ಚಿಗೆ ಆ ನ್ಯೂಸಲ್ಲಿ ಏನು ಬರ್ತಾ ಇದೆ ಅಂತ ಅನ್ನೋದು ಸಾಧ್ಯನೇ ಇಲ್ಲ ಅರ್ಥ ಆಗೋದಕ್ಕೆ. ದಿಸ್ ಈಸ್ ಅನ್ ಎಕ್ಸ್ಪೆರಿಮೆಂಟ್ ವಿಚ್ ಇಸ್ ಬೀಯಿಂಗ್ ಡನ್. ಯಾಕೆ? ನಾವು ಯಾವ ರೀತಿ ಬೆಳೀತಾ ಇದ್ದೀವಿ ಅಂತಂದರೆ, ಆಡಿಯೋ ವಿಜುವಲ್ ಇಂಪ್ಯಾಕ್ಟ್ ಏನಾಗಿದೆ, ಆ ಫ್ಯಾಕಲ್ಟಿಗಳು ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿವೆ. ಆಡಿಯೋ ಫ್ಯಾಕಲ್ಟಿ ಈಸ್ ಡಿಫ್ರೆಂಟ್, ವಿಜುವಲ್ ಫ್ಯಾಕಲ್ಟಿ ಈಸ್ ಡಿಫ್ರೆಂಟ್ ಅಂತ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಜನರಿಗೆ. ಅದನ್ನು ನಾವು ಬೆಳೆಸ್ಕೊಂಡು ಬಂದುಬಿಟ್ಟಿದ್ದೀವಿ. ಸೊ ಆ್ಯಸ್ ಎ ಅಲ್ಟಿಮೇಟ್ಲಿ ಇಟ್ ಈಸ್ ಎ ಪ್ರಾಸೆಸ್ ಆಫ್ ಎವಲ್ಯೂಷನ್. ಎವ್ರಿಥಿಂಗ್ ಈಸ್ ಗೆಟಿಂಗ್ ಮಿಕ್ಸ್ಡ್ ಅಪ್ ಇನ್ ಅಸ್. So this has to be separated. So our teaching, our learning has to be ಚಟುವಟಿಕೆ ಆಧಾರಿತ, ಮೌಲ್ಯಾಧಾರಿತ ಶಿಕ್ಷಣ ಆಗಿರಲೇಬೇಕು. A learning should become a joyful experience for a child and as well as for a teacher. Then only education will become effective in India. ಬರೀ ಕೇವಲ ಮಾರ್ಕ್ಸು ಅದು ಇದು ನೋಡ್ಕೊಂತು ಅಂತಂದರೆ ಅರ್ಥ ಆಗಲ್ಲ. ಒಂದು ಸಂತೋಷದ ಸಂಗತಿ ಅಂತಂದರೆ, 1920ರಲ್ಲಿ ಶ್ರೀ ಅರವಿಂದರು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಯಾವ ರೀತಿ ಇರಬೇಕು, ಫಿಲಾಸಫಿ ಆಫ್ ಎಜುಕೇಷನ್ ಯಾವ ರೀತಿ ಇರಬೇಕು ಅಂತ ಹೇಳಿದಾಗ, ಅದಕ್ಕೆ ನಾವು ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಅಥವಾ ಅವ್ರು ಹೇಳಿ 100 ವರ್ಷ ಆದಮೇಲೆ ಅದನ್ನು ಒಂದು ಸ್ಮಾಲ್ ಡೈರೆಕ್ಷನ್ನಲ್ಲಿ ವಿ ಆರ್ ಟ್ರೈಯಿಂಗ್ ಟು ಇಂಪ್ಲಿಮೆಂಟ್ ಇಟ್ ಇನ್ ದ ಪ್ರೆಸೆಂಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. It's a great step, I would say. It's a great step. Truly, ಇನ್ನೂ ಶ್ರೀ ಅರವಿಂದರು ಅನೇಕ ಅದನ್ನು ಹೇಳಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಹಾಕೋದಕ್ಕೆ ಆಗಲ್ಲ ನನಗೆ. ಅವ್ರಿಗೂ ಗೊತ್ತು ಯಾವ ರೀತಿ ಒಂದು ವಿಷಯ ಹೇಳ್ತು ಅಂತಂದರೆ ಅದಕ್ಕೆ ಎಷ್ಟು ಎಡ್ವರ್ಸ್ ರಿಮಾರ್ಕ್ಸ್ ಬರುತ್ತೆ, ಯಾವ ರೀತಿ ಸೆಲೆಕ್ಟಿವ್ ಹಿಯರಿಂಗ್ ಆಗುತ್ತೆ ಅಂತ, ಯಾವ ರೀತಿ ಅದನ್ನು ತಿರುಚಬೇಕು, ಅದು ಎಲ್ಲ ಸಾಧ್ಯತೆ. ಬಟ್ all these negativisms, in all these minuses, negativisms, bureaucracy, hypocrisy, nepotism, India has still grown up. India is still progressing. India is the only civilization in the world which remains. There are many civilizations which roared and came and then vanished. India is the only civilization which holding it is only because ನಾವು ಬೇರೆ ಮಾತು ಆಡ್ಬೋದು ಹೊರಗೆ, ಬಟ್ ದೋಸ್ ವ್ಯಾಲ್ಯೂಸ್ ಆರ್ ಡೀಪ್ ವಿದಿನ್. ಐ ಥಿಂಕ್ ಡ್ಯೂರಿಂಗ್ ದಿಸ್ auspicious year of 150th birth anniversary of Sri Aurobindo, a great event. This for any event, any collective event which celebrates and commemorates Sri Aurobindo's 150th birth year, I think is the least we can do, is the least tribute we can give to this great son of India. What we know Sri Aurobindo is actually nothing. We neither know his philosophical height, the evolutionary aspect of Sri Aurobindo, nor do we know the revolutionary aspect of Sri Aurobindo, what he was. ಪ್ರಾಯಶಃ 1893ರಲ್ಲಿ ಶ್ರೀ ಅರವಿಂದರು ಬಂದು ಭಾರತಕ್ಕೆ ಸ್ವಾತಂತ್ರ್ಯ ಯಾಕೆ ಬೇಕು, ಪೂರ್ಣ ಸ್ವರಾಜ್ಯ ಅಂತಂದರೆ ಏನು ಅಂತ ಅನ್ನೋದನ್ನು ಹೇಳಿಕೊಡದೇ ಇದ್ದರೆ ನಮಗೆ ಸ್ವಾತಂತ್ರ್ಯ ಬೇಕೋ ಬೇಡವಾ ಅನ್ನೋ ಯೋಚನೆ ನಮ್ಮ ತಲೆಗಳಲ್ಲಿ ಬರ್ತಾ ಇತ್ತಾ ಇಲ್ವಾ ಅಂತ ಅನ್ನೋ ಸ್ಥಿತಿಯವರೆಗೂ ಶ್ರೀ ಅರವಿಂದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದರು. ಆ್ಯಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್. ಆಚಾರ್ಯತ್ರಯರು ಬಂದು 1000 ವರ್ಷಗಟ್ಟಲು ಆದರೂ ಕೂಡ ಇನ್ನೂ ನಮಗೆ ಅರ್ಥ ಆಗಿದೆಯಾ? ಅವ್ರಿಗೆ ಅರ್ಥ ಆಗಿಲ್ಲ ಅಲ್ವಾ? ಯಾವ ರೀತಿ ಅರ್ಥ ಆಗಿದೆ? ಶ್ರೀ ಅರವಿಂದರು ತಾಯಿಯವರು ನಮ್ಮ ಇಬ್ಬರ ಮಧ್ಯ ಸುಮಾರು 100 ವರ್ಷಗಳಿಗಿಂತ ಹೆಚ್ಚು ಕಾಲ ನಮ್ಮ ಮಧ್ಯದಲ್ಲಿ ಇದ್ದರೂ ಕೂಡ ನಾವು ನಮಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಬರೆದರೂ ಕೂಡ ನಾವು ನಮ್ಮ ಹತ್ರ ಆ ಹಿತ್ತಲ ಗಿಡ ಮದ್ದಲ್ಲ ಅಂತೀವಲ್ಲ, ಅದೇ
we still want to go to the Western culture, Western education. ಇದನ್ನು ಬಿಡೋಣ. ಐ ಥಿಂಕ್ ಭಾರತೀಯತೆಗೆ ಒತ್ತು ಕೊಡೋಣ. ಇಟ್ ಈಸ್ ಟೈಮ್ ಹ್ಯಾಸ್ ಕಮ್ ಫಾರ್ ಇಂಡಿಯಾ ಟು ರಿಯಲಿ ಸ್ಟ್ಯಾಂಡ್ ಅಹೆಡ್. ಇಫ್ ಯು ಲುಕ್ ಎಟ್ ಇಟ್, ದ ಅಮೌಂಟ್ ಆಫ್ ಪ್ರೋಗ್ರೆಸ್ ವಿ ಹ್ಯಾವ್ ಮೇಡ್ ಇನ್ ಸ್ಪೈಟ್ ಆಫ್ ಆಲ್ ದೀಸ್ ನೆಗೆಟಿವಿಸಮ್ಸ್ ವಿದೇಶಗಳಲ್ಲಿ ಎಲ್ಲಿ. ಸೊ ಇಂಡಿಯಾ ಈಸ್ ಗ್ರೋವಿಂಗ್, ಬಟ್ ಎವ್ರಿ ಒನ್ ಆಫ್ ಅಸ್ ಹ್ಯಾವ್ ಟು ಬಿಕಮ್ more and more conscious what my contribution to the growth, to my mother India, to ನನ್ನ ಮಾತೃಭೂಮಿಗೆ ಯಾವ ರೀತಿ ನಾವು ನಮ್ಮ ಕೊಡುಗೆಯನ್ನು ಕೊಡ್ತೀವಿ ಅಂತ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡು ಇದು ಶುರು ಆಗಬೇಕಾದದ್ದು ಶಿಕ್ಷಣದಿಂದಲೇ, ಮಗುವಿನ ಶಿಕ್ಷಣದಿಂದಲೇ. ಸೊ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇದಕ್ಕೆ ನನ್ನ ಈ ಸಭೆಗೆ, ವಿಶೇಷ ಸಭೆಗೆ ಕರೆದು ಅವಕಾಶ ಮಾಡಿಕೊಟ್ಟಂಥ ಪ್ರಸನ್ನರವರಿಗೆ ವಿಶೇಷವಾಗಿ ಮತ್ತು ಮಿಥಿಕ್ ಸೊಸೈಟಿಯವರಿಗೆ ವಂದನೆಗಳನ್ನ, ಧನ್ಯವಾದಗಳನ್ನ ಹೇಳ್ತಾ, ರೋಹಿತ್ ಚಕ್ರವರ್ತಿಯವರು ಅವರು ಕನ್ನಡದಲ್ಲಿ ಮಾತಾಡಿದ ತಕ್ಷಣ ನನಗೆ ಅದನ್ನು ಮ್ಯಾಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಟ್ ಅವರಂಥವರು ಈ ಶಿಕ್ಷಣ ರಂಗಕ್ಕೆ ಅವರಂಥವರ ಕೊಡುಗೆ ಇನ್ನೂ ಭಾಳಷ್ಟು ಕೆಲಸ ಇದೆ.